ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತು ನೀವು ಟೈಲರಿಂಗ್ನಲ್ಲಿ ಸ್ಟಿಚಿಂಗ್ನಲ್ಲಿ ನಿಮಗೆ ಕಸ್ಟಮರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೆಲವೊಂದು ಟಿಪ್ಸ್ಗಳ ಮುಖಾಂತರ ತಿಳಿಸ್ತೀನಿ. ಸೊ ಹಾಗೆ ನಾನು ಈ ಒಂದು ಸ್ಯಾರಿಗೆ ಪಾಲ್ಸ್ ಹಾಕ್ತಾ ಈ ಒಂದು ಟಾಪಿಕ್ನ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಲ್ಸ್ ಹಾಕ್ತಾ ಇರೋದ್ರಿಂದ ಪಾಲ್ಸ್ ಹಾಕೋದು ಹೇಗೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಜೊತೆಗೆ ಈ ವಿಚಾರನೂ ಕೂಡ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಟ್ ಅಂತ ಬರುತ್ತೆ. ಟಾಪಿಕ್ ಶುರು ಮಾಡೋಣ. ಫಸ್ಟಿಗೆ ಬಂದು ನಮಗೆ ಏನು ಕಸ್ಟಮರ್ಸ್ ಇರ್ತಾರೆ ಅವರು ಕಂಪ್ಲೀಟ್ ನಮ್ಗೆ ಇರೋದಿಲ್ಲ. ಬಿಗಿನರ್ಸ್ ಆಗಿರ್ತೀವಿ ನಾವು. ಆವಾಗ ನಾವು ಯಾವ ಥರ ನಾವು ಕಸ್ಟಮರ್ಸ್ನ ಗೇನ್ ಮಾಡ್ಕೋಬೇಕು, ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ನಿಮಗೆ ಅಂತ ಸ್ಟಿಚ್ ಮಾಡ್ಕೊಂಡಂತಹ ಬ್ಲೌಸ್ ಇರ್ಬೋದು, ಲೆಹೆಂಗಾ, ಗೌನು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ, ಅಕ್ಕ ತಂಗಿರು ಯಾರಿಗಾದ್ರೂ ಸ್ಟಿಚ್ ಮನೆ ಮಕ್ಕಳಿಗೆ ಯಾರಿಗಾದ್ರು ಸ್ಟಿಚ್ ಮಾಡಿರುವಂತಹ ಸಣ್ಣ ಪುಟ್ಟ ಬಟ್ಟೆಗಳು ಅಂದರೆ ಗೌನ್ಸು, ಬ್ಲೌಸ್, ಏನೇ ಆಗಿರ್ಬೋದು, ಅದನ್ನು ಚಿಕ್ಕದಾಗಿ ವಿಡಿಯೋ ಅಂದರೆ ಶಾರ್ಟ್ ಟೈಪ್ ವಿಡಿಯೋ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಿಗೆ ಲೀಕ್ ಮಾಡ್ತಾ ಬನ್ನಿ. ವಾಟ್ಸಪ್ ಸ್ಟೇಟಸ್ಗಳಿಗೆ ಹಾಕಿದಾಗ ನಿಮ್ಮ ರಿಲೇಟಿವ್ಸ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅದು ನೀವೊಬ್ಬರು ಸ್ಟಿಚ್ ಮಾಡ್ತಾ ಇರ್ತೀರಾ ಅನ್ನೋ ಒಂದು ಐಡಿಯಾ ಅವ್ರಿಗೆ ಸಿಗುತ್ತೆ. ನೀವು ಅದು ಒಂದು ಒಳ್ಳೆ ಕಂಡೀಷನಲ್ಲಿ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ ತಕ್ಷಣ ಅವ್ರು ಆಟೋಮೆಟಿಕ್ಕಾಗಿ ನಿಮಗೆ ಬಟ್ಟೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ನನಗೂ ಈ ಥರ ಒಂದು ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾರೆ. ನೀವು ಸ್ಟಿಚ್ ಮಾಡಿದಂಥ ಬಟ್ಟೆಗಳನ್ನು ಪಬ್ಲಿಕಲ್ಲಿ ಅಂತಂದರೆ ಯಾವ್ದಾದ್ರು ಪಬ್ಲಿಕ್ ಫಂಕ್ಷನ್ಸ್ ಇರ್ಬೋದು, ಅಂದರೆ ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಅಥವಾ ಊರಿನಲ್ಲಿ ಜಾತ್ರೆ ಮತ್ತೊಂದು ಇದ್ದಾಗ ಅಲ್ಲಿ ನೀವೇ ಸ್ಟಿಚ್ ಮಾಡಿರುವಂತಹ ನಿಮ್ಮ ಬಟ್ಟೆಗಳನ್ನು ನೀವೇ ವೇರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆವಾಗ ಪಬ್ಲಿಕ್ ಅಟ್ರಾಕ್ಷನ್ ಇದೇನಿರುತ್ತೆ ಅವರು ನೋಡಿದಾಗ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ, ಇವ್ರಿಗೆ ಕೇಳ್ತಾರೆ ನೀನೇ ಸ್ಟಿಚ್ ಮಾಡ್ಕೊಂಡ್ಯಾ? ಹೌದು, ನಾನೇ ಸ್ಟಿಚ್ ಮಾಡ್ಕೊಂಡೆ ಅಂದಾಗ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ. ಇದೆಲ್ಲ ಒಂದು ಸಣ್ಣ ಪುಟ್ಟ ಟಿಪ್ಸ್, ಟ್ರಿಕ್ಸ್. ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಹೇಗೆ ಏನು ಅಂತ. ಕೊಟ್ಟಂಥ ಕಸ್ಟಮರ್ಸ್ಗೆ ನಾವೇನು ಮಾಡಬೇಕು, ಕರೆಕ್ಟ್ ಟೈಮ್ಗೆ ಇನ್ ಟೈಮ್ಗೆ ನಾವು ಬಟ್ಟೆನ ವಾಪಸ್ ಕೊಡಬೇಕು, ನಾವು ರಿಟರ್ನ್ ಮಾಡಬೇಕು. ಕರೆಕ್ಟಾಗಿ ಸ್ಟಿಚ್ ಮಾಡಿ ಅವರ ಮೆಷರ್ಮೆಂಟಿಗೆ ತಕ್ಕಂತೆ ಸ್ಟಿಚ್ ಮಾಡಿ. ಫಸ್ಟ್ ಟೈಮ್ ಬರೋವಂಥ ಕಸ್ಟಮರ್ಸ್ಗೆ ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಬೇಡಿ. ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿ ಅವ್ರು ಕೇಳಿದ ಹಾಗೇ ಸಾಧ್ಯವಾದಷ್ಟು ಟ್ರೈ ಮಾಡಿ ಅವ್ರು ಕೇಳಿದಾಗೇ ಕರೆಕ್ಟ್ ಟೈಮ್ಗೆ ಸ್ಟಿಚ್ ಮಾಡಿ ರಿಟರ್ನ್ ಮಾಡಿ. ವಿತ್ ಪ್ರೈಸ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಫಸ್ಟ್ ಟೈಮ್ ಬರೋವಂಥ ಕಸ್ಟಮರ್ಗೆ ನಾನು ಹೇಳ್ತಾ ಇರೋದು, ಫಸ್ಟ್ ಟೈಮ್ ಬರೋವಂಥ ಕಸ್ಟಮರ್ಗೆ ಒಂದು 100 ರೂಪೀಸ್ ಕಡಿಮೆ ಇಟ್ಟು ಕೊಡಿ. ಆವಾಗ ಅವ್ರಿಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ನೆಕ್ಸ್ಟ್ ಟೈಮ್ ಅವ್ರು ನಮಗೆ ಬಟ್ಟೆ ಕೊಡಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಅವ್ರಿಗೆ ಬರುತ್ತೆ. ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಟೈಮ್ ಅವ್ರು ಬಟ್ಟೆ ಕೊಟ್ಟಾಗ ನಾವು ಅದಕ್ಕಿಂತ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಆವಾಗ ನಾವು ಕಸ್ಟಮರ್ನ ಕಂಪ್ಲೀಟಾಗಿ ನಮ್ಮ ಹತ್ರನೇ ಉಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಅವ್ರ ಜೊತೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಇರಬೇಕು. ತೀರಾ ಫ್ರೆಂಡ್ಲಿ ಅಲ್ಲ, ಫ್ರೆಂಡ್ಲಿ ಅಂದ ತಕ್ಷಣ ಅದನ್ನು ಬೇರೆ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಅವರ ಒಂದು ಮಾತಿನ ಹೊಂದಾಣಿಕೆ ನಮ್ಮಲ್ಲಿರಬೇಕು. ಆವಾಗ ಕಸ್ಟಮರ್ಸ್ ನಮ್ಮನ್ನೇ ಇಷ್ಟಪಟ್ಟು ನಮಗೆ ಇದೇ ಥರ ಬಟ್ಟೆ ಬೇಕು, ಹೀಗೆ ಹೊಲ್ಕೊಡಿ, ಹೀಗೆ ಅಂತ ಹೇಳ್ಕೊತಾರೆ. ನಾವು ಕಸ್ಟಮರ್ಸ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರಬೇಕು. ಈ ಥರದನ್ನೆಲ್ಲ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಬಂದಾಗ ನಮಗೆ ಕಸ್ಟಮರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಬಟ್ ಅಗೇನ್ ನಾವು ಅವ್ರಿಗೆ ಕರೆಕ್ಟ್ ಟೈಮಿಂಗ್ಸ್ಗೆ ಕೊಡಬೇಕು. ಮತ್ತು ನಾವು ಬ್ಲೌಸಲ್ಲಿ ಸ್ಟಿಚ್ ಮಾಡಿದಾಗ ಬ್ಲೌಸ್ ಕಲರೇ ಬೇರೆ, ಥ್ರೆಡ್ ಕಲರೇ ಬೇರೆ, ಪಾಲ್ಸ್ ಹಾಕಿದಾಗ ಸ್ಯಾರಿ ಕಲರೇ ಬೇರೆ, ಪಾಲ್ಸೇ ಬೇರೆ, ಈ ಥರದ್ದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಥವಾ ಕಂಪ್ಲೀಟ್ ಫಿನಿಶಿಂಗ್ ಕರೆಕ್ಟಾಗಿರಬೇಕು. ಆವಾಗ ಕಸ್ಟಮರ್ಸ್ಗೆ ಅದೆಲ್ಲ ಇಷ್ಟ ಆಗುತ್ತೆ. ಕೆಲವರು ಕಸ್ಟಮರ್ ಏನು ಮಾಡ್ತಾರೆ, ಅದನ್ನೆಲ್ಲ ಕರೆಕ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇದು ಕರೆಕ್ಟು, ಇದು ರಾಂಗು ಅಂತ. ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ತುಂಬ ಎಳೆಯೋದಕ್ಕೆ ಹೋಗಿಲ್ಲ, ಚಿಕ್ಕದಾಗೆ ಒಂದು 3-4 ನಿಮಿಷದಲ್ಲಿ ಈ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ತಿಳಿಸಿದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಕಮೆಂಟ್ ಕೂಡ ನನಗೊಂದು ಮೋಟಿವೇಶನ್ ಆಗಿರುತ್ತೆ. ಪಾಲ್ಸ್ ಹಾಕೋದು ಹೇಗೆ ಅಂತಲೂ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗಿದೆ ಅನ್ಕೋತೀನಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.